ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ತಿಳ್ಕೊಳ್ಬೇಕಾಗಿದೆ. ಈ ಒಂದು ಫೆಬ್ರವರಿಯ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಪರಿಣಾಮಗಳು ಬೀರ್ತದೆ, ಆ ರಾಶಿಗಳ ಅನುಗುಣವಾಗಿ ಅವರ ಒಂದು ವೃತ್ತಿ ವ್ಯಾಪಾರ ವ್ಯವಹಾರಗಳು ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ದ್ವಾದಶ ರಾಶಿಗಳಲ್ಲೇನೆ ಎರಡನೇ ರಾಶಿಯಾಗಿರುವಂತಹ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ ಫೆಬ್ರವರಿಯ ತಿಂಗಳು, ಈ ಒಂದು ತಿಂಗಳಿನಲ್ಲಿ ಫೆಬ್ರವರಿಯ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಸರಾಸರಿಯಾದಂತಹ ಫಲಪ್ರದಾಯಕವಾಗಿರುವಂತಹ ತಿಂಗಳಾಗಿದೆ. ಈ ತಿಂಗಳು ನಿಮಗೆ ತುಂಬ ಕಾರ್ಯನಿರತರಾಗಿರುವಂತಹದ್ದು ಮತ್ತು ಕಠಿಣ ಪರಿಶ್ರಮದಿಂದ ಕೂಡಿರುವಂತಹದ್ದಾಗಿರ್ತದೆ. ಈ ತಿಂಗಳು ಬಹಳ ಕಾರ್ಯನಿರತರಾಗಿ ಕೆಲಸ ಮಾಡುವಂತಹ ಒಂದು ಹುಮ್ಮಸ್ಸಿರುವಂತಹದ್ದು, ಹಾಗೆಯೇ ಕಠಿಣ ಪರಿಶ್ರಮದಿಂದ ಇರುವಂತಹ ಒಂದು ತಿಂಗಳಾಗಿರ್ತದೆ. ಏಕೆಂದರೆ ಶನಿಯು ತನ್ನದೇ ಆದಂತಹ ರಾಶಿಚಕ್ರದ 10ನೆಯ ಮನೆಯಲ್ಲಿರೋದ್ರಿಂದಾಗಿ ನೀವು ತುಂಬ ಕಷ್ಟಪಟ್ಟು ಕೆಲಸವನ್ನ ಮಾಡ್ತೀರಿ. 10ನೆಯ ಮನೆಯಲ್ಲಿ ಕುಂಭರಾಶಿಯಲ್ಲಿ, ನಿಮ್ಮ ಮನೆಯಿಂದ 10ನೇ ಮನೆ ಆಗಿರುವಂತಹ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದಾಗಿ ಈ ರೀತಿಯಾಗಿ ನಿಮ್ಮನ್ನು ಶ್ರಮಜೀವಿಯನ್ನಾಗಿ ಮಾಡ್ತಾನೆ. ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಾಗ್ತೀರಿ. 6ನೇ ಮನೆಯ ಅಧಿಪತಿ ಶುಕ್ರನು 8ನೆಯ ಮನೆಯಲ್ಲಿ ಮಂಗಳನೊಂದಿಗೆ ಉಪಸ್ಥಿತಿ ಇದ್ದಾನೆ. ಇದರಿಂದಾಗಿಯೇ ನಿಮಗೆ ವಿರೋಧಿಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸ್ತಾರೆ. ನಿಮ್ಮ ಜೊತೆಗೆ ಅಥವಾ ನಿಮ್ಮ ಈ ರೀತಿಯಾಗಿ ಈ ಒಂದು ಏನು ಮಂಗಳನ ಈ ಒಂದು ಉಪಸ್ಥಿತಿ 8ನೇ ಮನೆಯಲ್ಲಿರೋದ್ರಿಂದಾಗಿ ನಿಮ್ಮನ್ನು ವಿನಾಕಾರಣ ಇರಿಟೇಟ್ ಮಾಡಿ, ನಿಮ್ಮನ್ನು ಕೆಣಕಿ, ನಿಮ್ಮಿಂದ ಏನಾದರೂ ಒಂದು ಅನಾಚಾತುರ್ಯವನ್ನು ಮಾಡುವ ಹಾಗೆ ನಿಮ್ಮ ಶತ್ರುಗಳು ಮಾಡುವಂಥದ್ದಾಗ್ತದೆ. ಹಾಗಾಗಿ ಈ ಒಂದು ಉಪಸ್ಥಿತಿ ವಿರೋಧಿಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನ ಪಡುವಂತಹ ರೀತಿಯಾಗಿ ನಿಮ್ಮನ್ನು ಬರ್ತಾ ಇದೆ. ಹಾಗಾಗಿ 7ನೇ ಮನೆಯ ಅಧಿಪತಿ ಮಂಗಳನು 8ನೆಯ ಮನೆಯಲ್ಲಿರ್ತಾನೆ. ಇದರಿಂದಾಗಿ ನಿಮ್ಮ ವ್ಯಾಪಾರ ಅನ್ನುವಂಥದ್ದು ಪಾಲುದಾರಿಕೆಯೊಂದಿದ್ರೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದಾದದ್ದು. ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಏನಾದರೂ ಇದ್ರೆ ನಿಮ್ಮ ವ್ಯಾಪಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ. ಯಾಕೆಂದರೆ ಮಂಗಳನ ಈ ಒಂದು 8ನೆಯ ಮನೆಯ ಅಧಿಪತಿಯಾಗಿರೋದ್ರಿಂದಾಗಿ ಈ ರೀತಿಯಾಗಿ ಆಗುವಂಥದ್ದು. ಆದರೆ ಫೆಬ್ರವರಿ 5ರಂದು ಮಂಗಳ 9ನೆಯ ಮನೆಗೆ ಹೋಗ್ತಾನೆ. ಇದರಿಂದಾಗಿ ನೀವು ವ್ಯಾಪಾರಕ್ಕಾಗಿ ಪ್ರಯಾಣಿಸಬೇಕಾಗ್ತದೆ, ಟ್ರಾವೆಲಿಂಗ್ ಮಾಡಬೇಕಾಗ್ತದೆ. ನೀವು ವಿದ್ಯಾರ್ಥಿಗಳೇನಾದರೂ ಆಗಿದ್ದರೆ ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ 5ನೆಯ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ತಿಂಗಳ ಆರಂಭವು ಅನುಕೂಲಕರವಾಗಿರೋದಿಲ್ಲ. ಪರಿಣಾಮವಾಗಿ ನೀವು ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಕಷ್ಟವಾಗಬಹುದು ಮತ್ತು ಇದು ನಿಮ್ಮ ಅಧ್ಯಯನಗಳ ಮೇಲೆ ಪರಿಣಾಮವನ್ನು ಕೂಡ ಬೀರುವಂಥ ಸಾಧ್ಯತೆಗಳಿರ್ತದೆ. ಮತ್ತು ಈ ಒಂದು ಸಂದರ್ಭಗಳಿಂದ ದೂರವಿರಲು ಕೂಡ ನೀವು ಪ್ರಯತ್ನಿಸಬೇಕಾಗುವಂಥದ್ದಾಗ್ತದೆ. ಹೀಗಾಗಿ ನೀವು ಸ್ವಲ್ಪ ವಿದ್ಯಾರ್ಥಿಗಳು ಅಧ್ಯಯನದ ಮೇಲೆ ಗಮನವನ್ನು ಹರಿಸಿ ಹೆಚ್ಚಿನ ಅಧ್ಯಯನವನ್ನು ಮಾಡಿ, ಈ ಒಂದು ಕಷ್ಟವಾದಂತಹ ಅಧ್ಯಯನಗಳನ್ನು ಆಯ್ಕೆ ಮಾಡಿಕೊಂಡಿದ್ರೂ ಕೂಡ ನೀವು ಸ್ವಲ್ಪ ನಿಮ್ಮ ಒಂದು ಗೇನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಪ್ರಬುದ್ಧತೆ ಅಥವಾ ನಿಮ್ಮ ನಾಲೆಜನ್ನು ಅಂತ ಹೇಳ್ಬೋದು. ಇನ್ನು ಕುಟುಂಬದ ಪರವಾಗಿ ನೋಡುವಂಥದ್ದಾದರೆ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರ್ತದೆ. ಕುಟುಂಬದ ಸದಸ್ಯರ ಆರೋಗ್ಯವೂ ಸಹ ಅನುಕೂಲಕರವಾಗಿರ್ತದೆ. ಆದರೆ ನಿಮ್ಮ ಕೆಲಸದಲ್ಲಿ ನೀವು ತುಂಬ ಒಂದು ನಿರಂತರವಾಗಿ ಕೆಲಸವನ್ನು ಮಾಡುವಂತಹವರಾಗಿರ್ತೀರಿ. ಈ ರೀತಿಯಾಗಿ ಆಗುವುದರಿಂದಾಗಿ ಸ್ವಲ್ಪ ಕುಟುಂಬಕ್ಕೆ ಸಮಯ ಕೊಡದಲೆ ಏನಾದರೂ ಮನೆಯಲ್ಲಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದಾಗ್ತದೆ. ಈ ರೀತಿಯಾಗಿ ಆಗೋದು. ನಿಮ್ಮ ಪ್ರೇಮ ಸಂಬಂಧದಲ್ಲಿ ನೀವೇನಾದರೂ ಪ್ರೇಮ ಸಂಬಂಧದಲ್ಲಿ ಲವ್ವಲ್ಲಿದ್ದರೆ ನಿಮ್ಮ ಜನ್ಮದ ಜಾತಕದ 5ನೆಯ ಮನೆಯಲ್ಲಿ ಇರುವಂತಹ ನೋಡಲ್ಪಡುವಂತಹ ಕೇತುವು ತಿಂಗಳ ಆರಂಭದಿಂದ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಿರುಕನ್ನು ಮೂಡಿಸಲು ಪ್ರಯತ್ನಿಸ್ತಾ ಇರ್ತಾನೆ. ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಬರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದಾಗ್ತದೆ. ಹಾಗಾಗಿ ನೀವು ಈ ವಿಷಯದಲ್ಲಿ ಸಮಯಕ್ಕೆ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲವಾದರೆ ನಿಮ್ಮ ಸಂಬಂಧವು ಕೂಡ ಅಪಾಯಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿರುವಂಥದ್ದಾಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ವ್ಯಕ್ತಿಗಳಿಗೆ ಒಂದು ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಂದ ತುಂಬಿರ್ತದೆ. 7ನೇ ಮನೆ ಅಧಿಪತಿ ಮಂಗಳನು ಶುಕ್ರನೊಂದಿಗೆ 8ನೇ ಮನೆ ಅಧಿಪತಿ ಇರ್ತಾನೆ. ಇದರಿಂದಾಗಿ ನೀವು ಅನೈತಿಕ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ವೈಯಕ್ತಿಕ ಜೀವನದ ಪರವಾಗಿ ನಿಮಗೆ ಇದು ಸಮಸ್ಯೆಯನ್ನು ಉಂಟು ಮಾಡ್ತದೆ. ಈ ರೀತಿಯಾಗಿ ಸಮಸ್ಯೆಗಳಾಗುವಂಥದ್ದು ಖಂಡಿತ. ಅನೈತಿಕ ಸಂಬಂಧಗಳಂದ್ರೆ ಆ ರೀತಿಯಾಗಿ ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಸ್ವಲ್ಪ ಏನಾದರೂ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ನಡುವೆ
ಕಿರಿಕಿರಿಗಳಾಗಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುವಂಥದ್ದಾಗ್ತದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಆರ್ಥಿಕ ಭಾಗವಾಗಿ ನೋಡಿದಾಗ ಈ ಒಂದು ರಾಹು 11ನೆಯ ಮನೆಯಲ್ಲಿ ಮತ್ತು ಶನಿಯು 10ನೆಯ ಮನೆಯಲ್ಲಿ ಇರೋದರಿಂದಾಗಿ ತಿಂಗಳ ಆರಂಭದಲ್ಲಿ ಇರ್ತದೆ. ಈ ತಿಂಗಳಲ್ಲಿ ಈ ಒಂದು ಕಾರಣದಿಂದಾಗಿ ನೀವು ಆರ್ಥಿಕವಾಗಿ ಏಳಿಗೆಯನ್ನು ಹೊಂದುತ್ತೀರಿ. ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. 5ನೆಯ ಮನೆಯಲ್ಲಿ ಕೇತು, 11ನೆಯ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆರೋಗ್ಯದ ದೃಷ್ಟಿಕೋನದಿಂದ ಅನುಕೂಲಕರವಾಗಿರುವುದಿಲ್ಲ. ಪಾದದ ನೋವಿನಿಂದ ನೀವು ಬಳಲಬಹುದು ಅಥವಾ ಹೊಟ್ಟೆಯ ತೊಂದರೆಯಿಂದ ಬಳಲಬಹುದು. ಹಾಗಾಗಿ ಊಟ ಮಾಡುವಂಥ ಆಹಾರದ ಮೇಲೂ ಗಮನ ಇರಲಿ. ಹಾಗೂ ನೀವು ವ್ಯಾಯಾಮವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ವ್ಯಾಯಾಮ ಅಂದರೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್, ವಾಕಿಂಗೋ, ಜಾಗಿಂಗೋ ಅಥವಾ ಯೋಗನೋ, ಎಕ್ಸಸೈಸ್ ಮಾಡುವಂಥದ್ದು, ನಿಮಗೆ ಬರುವಂಥದ್ದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗಿ ಒಳಿತಾಗುತ್ತೆ. ಇನ್ನು ಪರಿಹಾರ, ಶುಕ್ರವಾರದ ದಿನದಂದು ಬಾಲಕಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದವನ್ನು ಪಡೆಯಿರಿ. ಬಾಲಕಿಯರು ಅಂದರೆ 10 ವರ್ಷದೊಳಗಿರುವಂತಹ ಮಕ್ಕಳನ್ನು, ಈ ರೀತಿಯಾಗಿರುವಂಥ ಮಕ್ಕಳನ್ನು ದೇವತಾ ಸ್ಥಾನದಲ್ಲಿ ನೋಡ್ತವೆ. ಆ ರೀತಿಯಾಗಿ ಬಾಲಕಿಯರನ್ನ, ಹೆಣ್ಣು ಮಕ್ಕಳನ್ನು ಪಾದ ಮುಟ್ಟಿ ಆಶೀರ್ವಾದ ಪಡೆಯೋದ್ರಿಂದಾಗಿ ಆ ದುರ್ಗಾದೇವಿಯ ಆಶೀರ್ವಾದವೇ ನಿಮಗೆ ಪಡೆದ ಹಾಗಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗೂ ಕೂಡ ಸಾಕಷ್ಟು ಅನುಕೂಲತೆಗಳನ್ನು ನೀವು ನೋಡ್ತಾ ಹೋಗ್ತೀರಿ. ಈ ವಿಧವಾಗಿತ್ತು ಈ ಒಂದು ವೃಷಭ ರಾಶಿಯವರ ಒಂದು ಮಾಸ ಭವಿಷ್ಯ ಅಂತದ್ದು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಮಾಸ ಭವಿಷ್ಯನ ರಾಶಿಗಳನ್ನು ಅನುಗುಣವಾಗಿ ತಿಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್